30 ರೂಪಾಯಿ ಕೊಡಬೇಕು. 8 ದಿವಸ ಸಾಕ್ಬಿಟ್ಟು ಕೊಡು. ಇದಿಷ್ಟು ಮಾಡ್ಕೊಂಡು 8 ದಿವಸ ಬೇಕಾಗುತ್ತೆ ಇಲ್ಲಿ ಮೇಂಟೆನೆನ್ಸಿಗೆ. ಇದಿಷ್ಟನ್ನು ಬೆಳಗ್ಗೆ ಒಂದು ಅರ್ಧ ತಾಸು, ಸಂಜೆ ಒಂದು ಅರ್ಧ ತಾಸು ನಿಮಗೆ ಇದಿಷ್ಟು ಮಾಡ್ಕೊಡ್ಲಿಕ್ಕೆ ಇದನ್ನ ಅವ್ರು ರೆಡಿ ಮಾಡ್ಕೊಡಿದ್ರೆ 30 ರೂಪಾಯಿ ಕೊಡಬೇಕಾಗುತ್ತೆ. ನೀವು ಯಾವ ಸ್ಟೇಜಲ್ಲಿ ತರ್ತೀರಾ ನೆಕ್ಸ್ಟ್ ಅದನ್ನ? ಈ ಸ್ಟೇಜಿಗೆ ಬಂದಮೇಲೆ ಈಗ ಇನ್ನೂ ಒಂದು 6 ದಿವಸ ಹೋಗುತ್ತೆ. 2 ಜ್ವರ ಪಾಸ್ ಆಗುತ್ತೆ. 2 ಜ್ವರ ಪಾಸ್ ಆಗೋ ಸ್ಟೇಜಲ್ಲಿ ಹೋಗುತ್ತೆ. 8 ದಿವಸ ಹೋಗುತ್ತೆ. 8 ದಿವಸ ಆಗುತ್ತೆ. 8 ದಿವಸ ಸಾಕ್ಬಿಟ್ಟು ಕೊಡೋದಕ್ಕೆ ಆ ರೇಂಜ್ ಆಗುತ್ತೆ. 30 ರೂಪಾಯಿ ಆಗುತ್ತೆ. 30 ರೂಪಾಯಿ ಆಗುತ್ತೆ ಒಂದು ಮೂಟೆಗೆ. ಈಗ ನೀವು ಇದನ್ನೇ ನೀವೇ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ. ಕಮ್ಮಿ ಆಗುತ್ತೆ. ಅಂದ್ರೆ ಅವ್ರು ಈ ಚಾರ್ಟ್ ಪ್ರಕಾರ ಕೊಡ್ತಾರೆ. ಈ ಚಾರ್ಟ್ ಅಲ್ಲಿ ಅಂತ ಹೇಳಿದ್ರೆ ಇದು 21 ರಿಂಗ. ಇದರಲ್ಲಿ ನೋಡಿ ಇವಾಗ ಲೆಸ್ ಇದೆ. ಒಂದು 16 ಕೌಂಟ್ ಇದೆ. 4 ಲೆಸ್ ಮಾಡಿದ್ದಾರೆ. ಇದು ಸ್ವಲ್ಪ ಇದಿಷ್ಟು ಒಂದೊಂದು ರಿಂಗ್ಸ್, ಒಂದೊಂದು ಮೊಟ್ಟೆ, ಒಂದು ಮೊಟ್ಟೆ, ಒಂದು ರಿಂಗಿ ಒಂದು ಮೊಟ್ಟೆ. ಈಗ ಒಂದು ಹಾಸನ್ನು, KR ಪೇಟೆ. ಇದು 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 CSR 2 ಅಂತ ತಳಿ. ಇದು ಇನ್ನೊಂದು ಹೈಬ್ರಿಡ್ ಅಂತ ಅಂದರೆ CSR 224 ಹೈಬ್ರಿಡ್ ಅಂತ ಸಿಗುತ್ತೆ. ಅದು ಲೂಸ್ ಎಕ್ಸ್ ಬರುತ್ತೆ, ಗ್ರಾಮ್ಸ್ ಲೆಕ್ಕ ಬರುತ್ತೆ. ಅದು 15 ಗ್ರಾಮ್ಸಿಗೆ ಒಂದು 100 ಮೊಟ್ಟೆ ಕೌಂಟಿಗೆ ಬರುತ್ತೆ. ಅದು ಹಂಗೆ ಮುಟ್ತಾ ಇದ್ದೀರಲ್ಲ, ಅದಕ್ಕೇನು ತೊಂದರೆ ಆಗಲ್ಲ. ಅಲ್ಲ, ಇದು ಓಪನ್ ಮರಿ ಬಂದ್ಬಿಟ್ಟು ಓಡ್ ಅಷ್ಟೇ ಇರೋದು. ಈಗ ಇದು ಬಿಸಾಕಿರೋದು ನಾವು ನಿನ್ನೆ ತಕೊಂಡ್ಬಿಡಿ ಮರಿ. ಇದರಿಂದ ಮರಿ ಇದ್ದವಾಗ ಯಾವ ಕಲರ್ ಇರುತ್ತೆ ಅಂದ್ರೆ ಈ ತರ ಬ್ಲಾಕ್ ಕಲರ್ ಇರುತ್ತೆ ಮರಿ. ನೋಡಿ ಇಲ್ಲೆಲ್ಲ ಇದೆ, ಕೆಲವು ಇದೆ. ಇವತ್ತು ಓಪನ್ ಆಗುತ್ತೆ ಅದು. ಈಗ ಇದೆಲ್ಲ ಇವತ್ತು ಓಪನ್ ಆಗಿರೋದು. ಇವೆಲ್ಲ 1% ಅದೆಲ್ಲ ಮಾಮೂಲಿ ಏನು ಮಾಡಕ್ಕೆ ವೇಸ್ಟೇಜ್. ಒಂದು ಮರಿನಾ? ಅಲ್ಲ, ಒಂದು ಮೊಟ್ಟೆಯಲ್ಲಿ ಕನಿಷ್ಠ 400ರಿಂದ 450 ಮರಿ. ಇದು ಒಂದು ಇದೆಯಲ್ಲ ಕಾಳು, ಇದು ಒಂದು ಕಾಳಿಂದ ಒಂದು ಮರಿ ಬರುತ್ತೆ. ಇದು ಒಂದು ಚಿಟ್ಟೆ ಏನ್ ಇಡುತ್ತೋ ಇದು ಒಂದು 400 ಒಂದೊಂದು ಇದು. ಇದು ಒಂದು ಚಿಟ್ಟೆ ಇಡೋದಕ್ಕೆ ಒಂದು ಮೊಟ್ಟೆ ಅಂತೀವಿ. ಇದು 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 ಒಂದು 400 ಚಿಟ್ಟೆ ಒಂದು ತತ್ತಿ ಇಡುತ್ತೆ. ಈಗ ನಾವು ಒಂದು ಮೀನು ಹೆಂಗೆ ಕೊಯ್ದವಾಗ ಮೀನಲ್ಲಿ ಇಷ್ಟು ತತ್ತಿ ಇರುತ್ತಲ್ಲ, ಅದು ಸಾವಿರಾರು ಮರಿ ಉತ್ಪತ್ತಿ ಮಾಡೋದಲ್ಲ, ಹಂಗೆ ಇದೆ. ಅಲ್ಲ, ಇವೆಲ್ಲ ಈಗ ಜೀವ ಇದಾವ ಇವು? ಇವೆಲ್ಲ ಜೀವ ಇದಾವೆ. ಇದು ನಾವು ಒಂದು ಏಕಕಾಲದಲ್ಲಿ ಬಂದಿರೋದಷ್ಟೇ ತಕೊಂಡ್ಬಿಡ್ತೀವಿ. ಇದು ಇವತ್ತು ಬಂದಿರೋದಲ್ಲ ಕೌಂಟ್ ತಗೊಳ್ಳೋದ ನಾವು. ಅಂದ್ರೆ ಇವೆಲ್ಲ ಇಲ್ಲಿದೆ ಅಲ್ಲ, ಈಗ ಇವೆಲ್ಲ ಇವತ್ತು ಬಿಟ್ಕೊಂಡ್ರೆ ಆಗತ್ತೆ, ಬಿಡುತ್ತೆ. ಅದು ನಮ್ಗೆ ಅದು ಏಕಕಾಲದಲ್ಲಿ ಆಗಲ್ಲ. ಹಂಗೆ ಏನ್ ಮಾಡ್ತೀರಾ ಈಗ? ಇದು ವೇಸ್ಟೇಜ್. ಇದು ವೇಸ್ಟೇಜ್. 1% ಅದು ಕೌಂಟ್ ಲೆಕ್ಕನೇ ಬಿಟ್ಕೊಂಡು ವೇಸ್ಟೇಜ್. ಇದರಲ್ಲಿ ಮರಿ ಇದೆ. ಇದಷ್ಟು ಮರಿನೇ. ಇದು ಮರಿಗಳು ಕಾಣುತ್ತಲ್ಲ ಇದರಲ್ಲಿ. ಇಲ್ಲಿ ವೈಟ್ ಕಾಣುತ್ತಲ್ಲ, ಇದು ಸಣ್ಣ ಸಣ್ಣ ಚಿಕ್ಕದು. ಇದಷ್ಟು ಮರಿನೇ ಇದು. ಇದರಲ್ಲಿ 25 ಮೊಟ್ಟೆ ಒಂದು ಟ್ರೈಯಲ್ಲಿದೆ. ಒಂದು ಟ್ರೈಗೆ 25 ಮೊಟ್ಟೆ ಕಟ್ಟಿದೀವಿ. ಈಗ ಒಂದನೇ ಜ್ವರ ಪಾಸ್ ಆಗಲ್ ತಕ 25 ಮೊಟ್ಟೆ ಮಾಡ್ತೀವಿ. ನೆಕ್ಸ್ಟ್ 10 ಮೊಟ್ಟೆಗೆ ಬರ್ತೀವಿ. 2ನೇ ಜ್ವರಕ್ಕೆ 10 ಮೊಟ್ಟೆ ಇದರಲ್ಲಿ ಡಿವೈಡ್ ಮಾಡ್ತೀವಿ. ಅದನ್ನ ಹಂಗೆ ಡಿವೈಡ್ ಮಾಡ್ತಾ ನೆಕ್ಸ್ಟ್ ಇಲ್ಲಿಂದ 2 ಜ್ವರ ಪಾಸ್ ಆದ್ಮೇಲೆ ಮನೆಗೆ ಹೋಗ್ಬಿಡುತ್ತೆ ಅಲ್ಲಿ, ದೊಡ್ಡ ಮನೆಗೆ, ಶೆಟ್ಟಿಗೆ. ಅದೇ ಎಷ್ಟು ದೊಡ್ಡ ಆಗಿರುತ್ತೆ ಅವಾಗ? ಅದು ಆಲ್ಮೋಸ್ಟ್ ಒಂದು ಸಣ್ಣಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ 3 ಗಾತ್ರ ಇರುತ್ತೆ.